ಕಿಶೋರ ಭಾರತದ 11ನೇ ಅಧ್ಯಾಯ ಮದ್ದಾನೆಗಳಿಗೂ ಗುದ್ದು ಕೊಟ್ಟ ಮುಗ್ಧರು. ಇದರ 3ನೇ ಉಪ ಅಧ್ಯಾಯ ಭೀಷ್ಮನ ಶರಶಯ್ಯೆ. 9 ದಿನಗಳಾದರೂ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ ಎಂದು ಹೇಳಲಾಗದ ಪರಿಸ್ಥಿತಿ ಇತ್ತು. ಪಾಂಡವರಿಗಂತೂ ಭೀಷ್ಮನದೇ ದೊಡ್ಡ ಸಮಸ್ಯೆಯಾಯಿತು. ಏಕೆಂದರೆ ಅವನು ಪ್ರತಿದಿನ ಪಾಂಡವರ ಸೈನ್ಯದ ಸಹಸ್ರಾರು ಮಂದಿಯನ್ನು ಆಹುತಿ ತೆಗೆದುಕೊಳ್ಳುತ್ತಿದ್ದ. ದಿನದಿನಕ್ಕೂ ಅವನ ರಣೋತ್ಸಾಹ ಹೆಚ್ಚುತ್ತಲೇ ಇತ್ತು. ಭೀಷ್ಮನನ್ನು ಸೋಲಿಸದ ಹೊರತು ತಮಗೆ ಉಳಿಗಾಲವಿಲ್ಲವೆಂದು ಪಾಂಡವರಿಗೆ ಅರಿವಿಗೆ ಬಂತು. 9ನೇ ದಿನ ಯುದ್ಧಾನಂತರ ಪಾಂಡವರು ಶ್ರೀಕೃಷ್ಣನನ್ನು ಮುಂದು ಮಾಡಿಕೊಂಡು ಭೀಷ್ಮನ ಪಾಳೆಯಕ್ಕೆ ಹೋದರು. ಭೀಷ್ಮನನ್ನು ಕಂಡು ಅವನ ಪಾದ ಮುಟ್ಟಿ ನಮಸ್ಕರಿಸಿದರು. ಆನಂತರ ಯುಧಿಷ್ಠಿರ, ತಾತ, ಕೌರವರಿಂದ ಅನ್ಯಾಯಕ್ಕೊಳಗಾಗಿರುವ ನಮ್ಮದು ಧರ್ಮ ಪಕ್ಷ. ಆದ್ದರಿಂದ ಯುದ್ಧದಲ್ಲಿ ನಾವೇ ಜಯಗಳಿಸಬೇಕಾದುದು ಸಹಜವಲ್ಲವೇ? ಆದರೆ ನೀನು ಶತ್ರುಪಕ್ಷದ ಸೇನಾಪತಿಯಾಗಿರುವ ತನಕ ನಮಗೆ ಜಯದ ಆಸೆ ಇಲ್ಲ. ಭೀಮಾರ್ಜುನರು ಇದುವರೆಗೆ ಎಷ್ಟೇ ಕಷ್ಟಪಟ್ಟರೂ ನಿನ್ನನ್ನು ಗೆಲ್ಲಲಾಗಲಿಲ್ಲ. ಆದ್ದರಿಂದ ನೀನು ಪಿತಾಮಹ, ನಿನ್ನನ್ನು ಯುದ್ಧದಲ್ಲಿ ಸೋಲಿಸುವ ಉಪಾಯವನ್ನು ನೀನೇ ಹೇಳಿಕೊಟ್ಟು ನಮ್ಮ ಜಯಕ್ಕೆ ಕಾರಣನಾಗು. ಧರ್ಮವಿದ್ದಲ್ಲಿ ಜಯವಿದೆ ಎಂಬ ನುಡಿ ಸತ್ಯವಾಗುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡಿದ. ಆಗ ಭೀಷ್ಮ ನಸನಗುತ್ತಾ, ಯುಧಿಷ್ಠಿರ, ತ್ರಿಲೋಕಜ್ಞಾನಿಯಾದ ಶ್ರೀಕೃಷ್ಣನನ್ನು ಪಕ್ಕದಲ್ಲಿಟ್ಟುಕೊಂಡು ನನ್ನನ್ನು ಸೋಲಿಸುವುದು ಹೇಗೆಂದು ಚಿಂತಿಸುತ್ತಿರುವೆಯಲ್ಲ. ನನಗೆ ನಿಜವಾಗಿಯೂ ಆಶ್ಚರ್ಯವಾಗುತ್ತಿದೆ. ಶ್ರೀಕೃಷ್ಣನಿಗೆ ತಿಳಿಯದ ವಿಷಯ ಯಾವುದಿದೆ? ಇರಲಿ, ನೀನು ನೇರವಾಗಿ ನನ್ನನ್ನೇ ಬಂದು ಕೇಳಿದ್ದರಿಂದ ನಿನ್ನಲ್ಲಿ ಯಾವುದೂ ಮುಚ್ಚಿಮರೆ ಇಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಇದರಿಂದ ನನಗೆ ತುಂಬ ಸಂತೋಷವಾಗಿದೆ. ನಾಳೆಯ ಯುದ್ಧದಲ್ಲಿ ಅರ್ಜುನನು ದೃಪದನ ಮಗನಾದ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ನನ್ನನ್ನು ಆಕ್ರಮಿಸಲಿ. ಆಗ ನಾನು ಯುದ್ಧ ನಿಲ್ಲಿಸುತ್ತೇನೆ. ಯಾಕೆಂದರೆ ನಾನು ಶಿಖಂಡಿಯೊಡನೆ ಯುದ್ಧ ಮಾಡುವುದಿಲ್ಲ. ಹೀಗೆ ಶಸ್ತ್ರ ಸನ್ಯಾಸ ಮಾಡಿದ ನನ್ನನ್ನು ನಿನ್ನ ಸೈನಿಕರು 4 ದಿಕ್ಕುಗಳಿಂದ ಆಕ್ರಮಿಸಿ ಬಾಣಗಳಿಂದ ಪ್ರಹರಿಸಲಿ. ಆಗ ನಾನು ಸೋಲುವುದು ಖಂಡಿತ ಎಂದ. ಪಾಂಡವರು ಮತ್ತೊಮ್ಮೆ ಭೀಷ್ಮನಿಗೆ ನಮಸ್ಕರಿಸಿ ತಮ್ಮ ಪಾಳೆಯಕ್ಕೆ ಹಿಂದಿರುಗಿದರು. 10ನೆಯ ದಿನದ ಯುದ್ಧದಲ್ಲಿ ಪಾಂಡವ ಕೌರವರು ಪ್ರಬಲವಾದ ವ್ಯೂಹವನ್ನು ಪ್ರತಿವ್ಯೂಹಗಳನ್ನು ರಚಿಸಿಕೊಂಡು ಯುದ್ಧವನ್ನು ಆರಂಭಿಸಿದರು. ಅಂದು ಪ್ರಾರಂಭದಿಂದಲೇ ಭೀಷ್ಮ ಪಾಂಡವ ಸೇನೆ ಮೇಲೆ ಭೋರ್ಗರಿದು ಸುರಿಯುವ ಮಳೆಯಂತೆ ಬಾಣಗಳನ್ನು ಬಿಟ್ಟವರನ್ನು ಕಂಗೆಡಿಸಿದನು. ಪಾಂಡವರು, ಪಾಂಚಾಲರು ಮತ್ತು ವಿರಾಟರು ಬಿಟ್ಟ ಬಾಣಗಳನ್ನು ತಡೆದು ತುಂಡರಿಸಿದನು. ಅಸಂಖ್ಯಾತವಾದ ಆನೆಗಳನ್ನು, ಕುದುರೆಗಳನ್ನು, ಅವುಗಳ ಸವಾರರುಗಳನ್ನು ಕೊಂದು ಕೆಡವಿದನು. ಶತ್ರು ರಥಗಳಿಂದ ಗಾಲಿಗಳನ್ನು ಬೇರ್ಪಡಿಸಿ ಅವುಗಳು ಮೊಗಚಿ ಬೀಳುವಂತೆ ಮಾಡಿದನು. ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ತೀಕ್ಷ್ಣವಾದ ಬಾಣಗಳನ್ನು ಬಿಡುತ್ತಾ ರಣರಂಗದ 4 ಮೂಲೆಗಳಲ್ಲಿ ಓಡಾಡುತ್ತಾ ಪಾಂಡವ ಸೈನಿಕರಿಗೆ ದಿಗ್ಭ್ರಾಂತಿ ಹಿಡಿಸಿದನು. ಒಂದು ದಿನದಲ್ಲಿ 5,000 ರಥಿಕರನ್ನು, 14,000 ಪದಾತಿಗಳನ್ನು, 10,000 ಅಶ್ವಸೈನಿಕರನ್ನು, 1,000 ಆನೆಗಳನ್ನು ಸಂಹರಿಸಿದನು. ಭೀಷ್ಮನು ರಣರಂಗದಲ್ಲಿ ರಣಭೈರವನಂತೆ ಮೆರೆದಾಡಿದನು. ಹೀಗೆ ಭೀಷ್ಮ ಪಿತಾಮಹನು ತೋರಿದ ವಿಶೇಷ ಪರಾಕ್ರಮದಿಂದ ಸ್ಫೂರ್ತಿಗೊಂಡ ಕುರುಸೇನೆಯ ಪ್ರಮುಖರು ಪಾಂಡವರ ಸೇನೆಯನ್ನು ಆಕ್ರಮಿಸಿದರು. ಶಲ್ಯ, ಕೃಪ, ದುಶ್ಯಾಸನ, ವಿಕರ್ಣರು ಕಾಂತಿಯುತವಾದ ರಥಗಳಲ್ಲಿ ಕುಳಿತು ವಿಜಯ ತಮ್ಮದೇ ಎಂಬ ಅಟ್ಟಹಾಸಗೈಯುತ್ತಾ ಮಹಾಸ್ತ್ರ ಪ್ರಯೋಗದಿಂದ ಶತ್ರು ಸೇನೆಯನ್ನು ನಡುಗಿಸಿಬಿಟ್ರು. ಸಮುದ್ರದಲ್ಲಿ ಚಲಿಸುತ್ತಿರುವ ನೌಕೆಯನ್ನು ಚೆಂಡು ಮಾರುತವು ದಿಕ್ಕು ತಪ್ಪಿಸಿ ಎಲ್ಲೆಲ್ಲಿಗೂ ಸೆಳೆದೊಯ್ಯುವಂತೆ ಪಾಂಡವರ ಸೇನೆಯು ದಿಕ್ಕಾಪಾಲಾಗಿ ಚದುರು ಹೋಗುವಂತೆ ಮಾಡಿದರು. ಹೀಗೆ ಭೀಷ್ಮಾದಿಗಳು ಪಾಂಡವ ಸೇನೆಯನ್ನು ಅಸ್ತವ್ಯಸ್ತಗೊಳಿಸುತ್ತಿದ್ದ ಸಮಯದಲ್ಲಿ ಅರ್ಜುನನು ರಣರಂಗದ ಇನ್ನೊಂದು ತುದಿಯ ಯುದ್ಧ ಮಾಡುತ್ತಿದ್ದನು. ಅವನಿಗೆ ಭೀಷ್ಮನು ತನ್ನ ಪಕ್ಷದ ಮೇಲೆ ಹಲ್ಲೆ ಮಾಡುತ್ತಿರುವ ವಿಷಯ ತಿಳಿಯಿತು. ಕೂಡಲೇ ಶ್ರೀಕೃಷ್ಣನಿಗೆ ತಿಳಿಸಿ ತನ್ನ ರಥವನ್ನು ಭೀಷ್ಮದೇವರ ಕಡೆಗೆ ಓಡಿಸಿಕೊಂಡು ಬಂದನು. ದೇವದತ್ತವೆಂಬ ತಮ್ಮ ಮಹಾಶಂಖವನ್ನು ಊದುತ್ತಾ ಗಾಂಡೀವದಿಂದ ಠೇಂಕಾರ ಮಾಡುತ್ತಾ ತಮ್ಮ ಕಡೆಗೆ ಬರುತ್ತಿದ್ದ ಪಾರ್ಥನನ್ನು ಕಂಡು ಪಾಂಡವ ಸೈನಿಕರಿಗೆ ಕಳೆದು ಹೋಗಿದ್ದ ಜೀವ ಮತ್ತೆ ಬಂದಂತಾಯಿತು. ದೃಷ್ಟದ್ಯುಮ್ನ, ಭೀಮಸೇನ, ದೃಷ್ಟಕೇತು, ಕೇಕೆಯ ಸಹೋದರರು, ಸಾತ್ಯಕಿ, ಅಭಿಮನ್ಯು ಮೊದಲಾದವರೆಲ್ಲ ಒಟ್ಟಾಗಿ ಕೌರವ ಸೇನೆಯನ್ನು ಎದುರಿಸಿದರು. ಭೀಷ್ಮನು ಪ್ರಯೋಗಿಸಿದ ಬಾಣಗಳನ್ನು ತುಂಡರಿಸುತ್ತಾ ಕೌರವರ ಗಜ ಸೈನ್ಯವನ್ನು ನುಚ್ಚು ನೂರು ಮಾಡುತ್ತಾ ಅವರ ಕಡೆಯ ರಥಿಕರನ್ನು, ಅಶ್ವಸೈನಿಕರನ್ನು ಸಂಹರಿಸುತ್ತಾ ಅರ್ಜುನನು ಯುದ್ಧರಂಗದ ಮಧ್ಯಭಾಗಕ್ಕೆ ಬಂದು ಭೀಷ್ಮನಿಗೆ ಎದುರಾಗಿ ರಥವನ್ನು ನಿಲ್ಲಿಸಿದನು. ಭೀಷ್ಮನು ಮತ್ತೆ ಮತ್ತೆ ಸಿಂಹನಾದ ಮಾಡುತ್ತಾ ತನ್ನ ಮಹಾಧನುಸ್ಸಿಗೆ ಪ್ರಖರವಾದ ಅಸ್ತ್ರಗಳನ್ನು ಜೋಡಿಸಿ ಅವುಗಳನ್ನು ಪಾಂಡವ ವೀರರ ಮೇಲೆ ಬಿಡುತ್ತಿದ್ದನು. ಅರ್ಜುನನು ಮಹಾ ಕೋಪಗೊಂಡು ಭೀಷ್ಮನ ಧನುಸ್ಸನ್ನು ಕತ್ತರಿಸಿದನು. ನಂತರ ಭೀಷ್ಮನ ಮೇಲೂ ಅವನ ಸಾರಥಿಯ ಮೇಲೂ ಸತತವಾಗಿ ಬಾಣಪ್ರಯೋಗ ಮಾಡಿದನು. ಅವನ ರಥದ ಧ್ವಜವನ್ನು ತುಂಡರಿಸಿದನು. ಭೀಷ್ಮನು ಮತ್ತೊಂದು ಧನುಸ್ಸನ್ನು ತೆಗೆದುಕೊಂಡು ಅದರ ಹೆದೆಯೇರಿಸಲು ಯತ್ನಿಸಿದಾಗ ಅರ್ಜುನನು ಅದನ್ನು ಕತ್ತರಿಸಿಬಿಟ್ಟನು. ಹೀಗೆ ಭೀಷ್ಮನು ಹೊಸ ಹೊಸ ಧನುಸ್ಸುಗಳನ್ನು ತೆಗೆದುಕೊಂಡಾಗಲೆಲ್ಲ ಅರ್ಜುನನು ಅವುಗಳನ್ನು ತುಂಡರಿಸುತ್ತಲೇ ಇದ್ದನು.
ಇದರಿಂದ ಕ್ರುದ್ಧನಾದ ಭೀಷ್ಮನು ಶಕ್ತಿ ಆಯುಧವೆಂಬ ಮಹಾ ಆಯುಧವನ್ನು ಅವನ ಮೇಲೆ ಪ್ರಯೋಗಿಸಿದಾಗ ಅರ್ಜುನನು 5 ಬಾಣಗಳನ್ನು ಒಟ್ಟಿಗೆ ಬಿಟ್ಟು ಆ ಯುದ್ಧವನ್ನು 5 ತುಂಡು ಮಾಡಿದನು. ಭೀಷ್ಮನು ಬಿಟ್ಟ ಕಂಪನ, ನಾರಾಚ, ವತ್ಸದಂತ, ತೋಮರ ಇತ್ಯಾದಿ ಆಯುಧಗಳಿಗೂ ಇದೇ ಗತಿಯಾಯಿತು. ಆಗ ದುರ್ಯೋಧನನ ಆಜ್ಞೆಯಂತೆ ಕುರು ಸೈನಿಕರು ಅರ್ಜುನನನ್ನು ಆಕ್ರಮಿಸಿದರು. ಆದರೆ ಬೆಂಕಿಯನ್ನು ಮುತ್ತಿದ ಪತಂಗಗಳಂತೆ ಅವರೆಲ್ಲ ಅರ್ಜುನನ ಮಹಾಸ್ತ್ರಗಳಿಗೆ ಆಹುತಿಯಾಗಿ ಅಸುನೀಗಿದರು. ಅಷ್ಟು ಹೊತ್ತಿಗೆ ಸಾಯಂಕಾಲವಾಗುತ್ತಾ ಬಂತು. ಅರ್ಜುನನ ಅಂದಿನ ಯುದ್ಧ ಮುಗಿಯೋದ್ರೊಳಗೆ ಭೀಷ್ಮನನ್ನು ಸೋಲಿಸಲೇಬೇಕೆಂದು ನಿಶ್ಚಯಿಸಿದ್ದ. ಅವನು ಕೂಡಲೇ ಶಿಖಂಡಿಯನ್ನು ಬರಮಾಡಿಕೊಂಡು ಅವನನ್ನು ತನ್ನ ಮುಂದಿಟ್ಟುಕೊಂಡು ಭೀಷ್ಮನ ಮೇಲೆ ಬಾಣಗಳ ಮಳೆಗರೆದನು. ಶಿಖಂಡಿಯನ್ನು ಕಂಡ ಕೂಡಲೇ ಭೀಷ್ಮ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ನಿಲ್ಲಿಸಿ ಸುಮ್ಮನಾಗಿ ಬಿಟ್ಟರು. ಅರ್ಜುನನು ಇತರ ಪಾಂಡವ ಸೈನಿಕರು ಭೀಷ್ಮನನ್ನು 4 ಕಡೆಯಿಂದಲ ಮುತ್ತಿ ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟರು. ಭೀಷ್ಮನನ್ನು ಬೀಳಿಸಿ, ಸೋಲಿಸಿ ಎಂದು ಗರ್ಜಿಸುತ್ತಾ ಸಿಂಹನಾದ ಮಾಡುತ್ತಾ ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಿದನು. ಅರ್ಜುನನ ಬಿಟ್ಟ ಬಾಣಗಳು ಭೀಷ್ಮನ ಅವಯವಗಳಿಗೆ ನಾಟಿಕೊಂಡವು. ಹೀಗೆ ಬಾಣಾಘಾತದಿಂದ ಜರ್ಜರಿತನಾದ ಭೀಷ್ಮನು ರಥದಿಂದ ಕೆಳಗೆ ಬಿದ್ದು ಬಿಟ್ಟನು. ಅವನಿಗೆ ಮೈಗೆ ನಾಟಿಕೊಂಡಿದ್ದ ಬಾಣಗಳ ಸಮೂಹವೇ ಅವನಿಗೆ ಮಂಚವಾಯಿತು. ಭೀಷ್ಮನು ಕೆಳಗೆ ಬಿದ್ದ ಕೂಡಲೇ ಕೌರವ ಸೇನೆ ದಂಗಾಯಿತು. ದುರ್ಯೋಧನನು ಅಯ್ಯೋ ಎಂದು ಕೂಗಿಕೊಳ್ಳುತ್ತಾ ಭೀಷ್ಮನಿದ್ದೆಡೆಗೆ ಓಡಿ ಬಂದನು. ಪಾಂಡವರು ಆ ದಿನದ ಯುದ್ಧವನ್ನು ನಿಲ್ಲಿಸಿ ತಮ್ಮ ಪಿತಾಮಹನ ಬಳಿಗೆ ಬಂದು ಮೌನವಾಗಿ ಕೈಮುಗಿದು ನಿಂತರು. ಭೀಷ್ಮನ ಮೈಯಿಂದ ರಕ್ತ ಧಾರಾಕಾರವಾಗಿ ಸುರಿಯುತ್ತಿತ್ತು. ಆ ಪಿತಾಮಹನು ಬದುಕುಳಿಯುವ ಆಶೆಯೇ ಇರಲಿಲ್ಲ. ಆದರೆ ಅದು ದಕ್ಷಿಣಾಯಣ ಕಾಲವಾದ್ದರಿಂದ ಭೀಷ್ಮನು ಪ್ರಶಸ್ತವಲ್ಲದ ಆ ಸಮಯದಲ್ಲಿ ಮರಣ ಹೊಂದಲು ಇಷ್ಟಪಡಲಿಲ್ಲ. ಹಿಂದೆ ತನ್ನ ತಂದೆ ಶಾಂತನುವಿಗೆ ಸತ್ಯವತನ್ನು ಮದುವೆ ಮಾಡಿಸುವ ಸಲುವಾಗಿ ಭೀಷ್ಮನು ಬ್ರಹ್ಮವಚ ವೃತ್ತದ ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದ. ಆಗ ಶಾಂತನು ಅವನಿಗೆ ನೀನು ಇಚ್ಛಾಮರಣಿಯಾಗು ಎಂಬ ವರವನ್ನು ನೀಡಿದ್ದನಷ್ಟೇ. ಭೀಷ್ಮನು ವಾರದ ಬಲದಿಂದ ಉತ್ತರಾಯಣ ಪುಣ್ಯಕಾಲದವರೆಗೆ ಈ ಬಾಣಗಳ ಮಂಚದ ಮೇಲೆ ರಣರಂಗದಲ್ಲಿಯೇ ಮಲಗಲು ನಿಶ್ಚಯ ಮಾಡಿದ. ಹೀಗೆ ಶರಶೈಯಲ್ಲಿದ್ದ ಭೀಷ್ಮನ ತಲೆಗೆ ಸರಿಯಾದ ಆಧಾರವಿಲ್ಲದೆ ತೊಂದರೆ ಆಯಿತು. ಆಗ ಭೀಷ್ಮನು ನನ್ನ ತಲೆಗೆ ದೃಢವಾದ ಒಂದು ಆಧಾರ ಒದಗಿಸಿ ಎಂದು ಕೇಳಿದನು. ಕೂಡಲೇ ಕೌರವರ ಅರಮನೆಯಿಂದ ಮೃದುವಾದ ರೇಷ್ಮೆಯ ದಿಂಬುಗಳು ಬಂದವು. ಆದರೆ ಭೀಷ್ಮನು ಅವುಗಳು ನಿರಾಕರಿಸಿ ನನಗೆ ವೀರರಿಗೆ ಉಚಿತವಾದ ದಿಂಬು ಬೇಕು ಎನ್ನುತ್ತಾ ಅರ್ಜುನನ ಕಡೆಗೆ ನೋಡಿದನು. ಅರ್ಜುನ ಭೀಷ್ಮನಿಗೆ ನಮಸ್ಕರಿಸಿ ತನ್ನ ಧನುವಿಗೆ 3 ಬಾಣಗಳನ್ನು ಹೂಡಿ ಅವುಗಳನ್ನು ಅವರ ತಲೆಯ ಕೆಳಗೆ ಪ್ರಯೋಗಿಸಿದನು. ಅವು ಸರಿಯಾಗಿ ಭೂಮಿ ಮೇಲೆ ನಾಟಿಕೊಂಡು ಭೀಷ್ಮನ ತಲೆಗೆ ಆಧಾರವಾಗಿ ನಿಂತವು. ಆಗ ಅವನಿಗೆ ಕೊಂಚ ಹಾಯಿ ಎನಿಸಿತು. ಸ್ವಲ್ಪ ಹೊತ್ತಿನ ನಂತರ ಭೀಷ್ಮನು ದಾಹದಿಂದ ನೀರು ಬೇಡಿದ. ದುರ್ಯೋಧನನು ಅರಮನೆಯಿಂದ ಸುವಾಸನಾಪೂರಿತವಾದ ಶೀತಲ ಜಲವನ್ನೂ ತರಿಸಿದನು. ಭೀಷ್ಮನು ನನಗೆ ಪವಿತ್ರ ಜಲ ಬೇಕು ಎಂದು ಕೇಳಿದ. ಅರ್ಜುನ ತನ್ನ ಗಾಂಡೀವಕ್ಕೆ ಪರ್ಜನ್ಯಾಸ್ತ್ರವನ್ನು ಸಂಯೋಜಿಸಿ ಭೀಷ್ಮನ ಬಲಭಾಗದಲ್ಲಿ ಭೂಮಿಯೊಳಗೆ ಬಿಟ್ಟನು. ಆ ಬಾಣವು ಭೂಮಿಯನ್ನು ಭೇದಿಸಿ ಅಮೃತ ಸಮಾನವಾದ ದಿವ್ಯ ರಸಸಂಯುಕ್ತವಾದ ಶುಭ್ರ ಜಲಧಾರೆಯನ್ನು ಭೂಮಿಯೊಳಗಿಂದ ಬುಗ್ಗೆಯಂತೆ ಚಿಮ್ಮಿಸಿತು. ಭೀಷ್ಮನು ಆ ನೀರನ್ನು ಕುಡಿದು ತೃಪ್ತನಾದನು. ಆನಂತರ ಭೀಷ್ಮನು ದುರ್ಯೋಧನ, ಅರ್ಜುನನ ಸಾಮರ್ಥ್ಯವನ್ನು ಕಂಡೆಯ? ಇಂಥ ಅದ್ಭುತವಾದ ಕಾರ್ಯ ಅರ್ಜುನನ ಹೊರತು ಬೇರಾರಿಗೂ ಸಾಧ್ಯವಿಲ್ಲ. ಇವನು ಆಗ್ನೇಯ, ವಾರುಣ, ವಾಯವ್ಯ, ಐಂದ್ರ, ಪಾಶುಪತ, ಬ್ರಾಹ್ಮ್ಯ, ಪರಮೇಷ್ಠ್ಯ, ಪ್ರಾಜಾಪತ್ಯ, ತ್ವಾಷ್ಟ್ರ, ಸಾವಿತ್ರ, ವೈವಸ್ವತ ಮೊದಲಾದ ಮಹಾಸ್ತ್ರಗಳನ್ನು ತಿಳಿದವನಾಗಿರುತ್ತಾನೆ. ಆದುದರಿಂದ ಇಂಥವರೊಡನೆ ವೈರವನ್ನು ಕಟ್ಟಿಕೊಳ್ಳದೆ ಮಿತ್ರತ್ವವನ್ನು ಬೆಳೆಸಿಕೊ. ಇನ್ನಾದರೂ ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೋ ಎಂದನು. ಆದರೆ ದುರ್ಯೋಧನನು ಅದಕ್ಕೊಪ್ಪದೆ ತಾನು ಯುದ್ಧ ಮುಂದುವರಿಸುವುದಾಗಿ ತಿಳಿಸಿದನು. ಭೀಷ್ಮನು ನಿಟ್ಟುಸಿರು ಬಿಟ್ಟು ಸುಮ್ಮನಾದನು. ಭೀಷ್ಮನ ಪರಾಕ್ರಮವನ್ನು, ಅರ್ಜುನನ ಸಾಮರ್ಥ್ಯವನ್ನು ಕೊಂಡಾಡುತ್ತಾ ಕೌರವ ಪಾಂಡವ ಸೇನೆಗಳು ತಮ್ಮ ತಮ್ಮ ಶಿಬಿರಕ್ಕೆ ಮರಳಿದವು. ಭೀಷ್ಮನು ಶರಶೈಯಲ್ಲಿ ಮಲಗಿದ ನಂತರ ದ್ರೋಣಾಚಾರ್ಯರು ಕೌರವ ಸೈನ್ಯದ ಸೇನಾಪತಿಗಳಾದರು. ಕರ್ಣನು ಇಲ್ಲಿಯವರೆಗೆ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಕರ್ಣನಿಗೆ ಮೊದಲಿನಿಂದಲೂ ಭೀಷ್ಮನ ಮೇಲೆ ಸಿಟ್ಟು. ಆದ್ದರಿಂದ ಭೀಷ್ಮನು ಸೇನಾಪತಿಯಾಗಿರುವವರೆಗೆ ತಾನು ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದನು. ಈಗ ದ್ರೋಣರು ಸೇನಾಪತಿಗಳಾದ ಮೇಲೆ ಕರ್ಣನೂ ಸೇರಿಕೊಂಡನು. ಹೊಸ ಹುರುಪಿನಿಂದ ಕೌರವ ಸೇನೆ ಪಾಂಡವರೊಳಗೆ ಕಾಳಗ ನಡೆಸಿತು. ಮದ್ರಾಧಿಪತಿಯಾದ ಶಲ್ಯನು ಯುಧಿಷ್ಠಿರನನ್ನು, ಬಾಲ್ಹಿಕ ರಾಜನು ಪಾಂಚಾಲ ಸೈನ್ಯವನ್ನು, ಆವಂತಿ ದೇಶದ ವಿಂದು ಅನುವಿಂದರು ಮತ್ಸ್ಯ ಸೈನ್ಯವನ್ನು, ಕರ್ಣನು ಕೇಕೆಯ ರಾಜನು ಎದುರಿಸಿ ಘೋರವಾದ ಕಾಳಗವನ್ನು ನಡೆಸಿದರು. ದ್ರೋಣರು ಕೆಂಪು ಕುದುರೆಗಳನ್ನು ಕಟ್ಟಿದ್ದ ರಥದಲ್ಲಿ ಕುಳಿತು ಪಾಂಡವರನ್ನು ಆಕ್ರಮಿಸಿದರು. ಪ್ರಖರವಾದ ಬಾಣಗಳನ್ನು ಬಿಡುತ್ತಾ ಪಾಂಡವ ಸೇನೆಯನ್ನು ಕಕ್ಕಾಬಿಕ್ಕಿಯಾಗಿಸಿದರು. ಅವರ ಧನುಸ್ಸಿನಿಂದ ಅಸ್ತ್ರಗಳು ಎಡಬಿಡದೆ ಹೊರಬರುತ್ತಿರಲು ಅದರ ಆಘಾತವನ್ನು ತಡೆಯಲಾರದೆ ಪಾಂಚಾಲ ಮತ್ತು ಮತ್ಸ್ಯಯೋಧರು ಹಾಹಾಕಾರ ಮಾಡುತ್ತಾ ಚೆಲ್ಲಾಪಿಲ್ಲಿಯಾದರು.